ಹಾಯ್ ಹಲೋ ನಮಸ್ಕಾರ. ನ್ಯಾಷನಲ್ ಟಿವಿ ಸ್ಪೆಷಲ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಪಲ್ಲವಿ. ರ್ಯಾಂಡಮ್ ಆಗಿ ಒಂದು ಸಿನಿಮಾ ರಿವ್ಯೂ. ಆ್ಯಕ್ಚುಲಿ ಇವತ್ತು ಒಂದು ಒಳ್ಳೆ ಸಿನಿಮಾ ರಿಲೀಸ್ ಆಗಿದೆ, ಪಪ್ಪಿ ಸಿನಿಮಾ. ಅಪ್ಪಟ ಉತ್ತರ ಕರ್ನಾಟಕದ ಭಾಷೆ ಸೊಗಡಿರುವಂತಹ ಸಿನಿಮಾ ಕರ್ನಾಟಕದಾದ್ಯಂತ ರಿಲೀಸ್ ಆಗಿದೆ. ಎಲ್ಲ ಥಿಯೇಟರ್ಗಳಲ್ಲೂ ನೋಡಬಹುದು. ಈ ಸಿನಿಮಾದ ಬಗ್ಗೆ ಹೇಳೋದಾದರೆ, ಈ ಹಿಂದೆನೇ ಸಿನಿಮಾ ಸಾಕಷ್ಟು ಒಳ್ಳೊಳ್ಳೆ ರಿವ್ಯೂಗಳನ್ನ ಪಡ್ಕೊಂಡಿತ್ತು. ಸಾಂಗ್ಸ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು. ಅದರಲ್ಲೂ ಚಿಕ್ಕ ಮಕ್ಕಳು ಇಬ್ಬರು ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿತ್ತು. ಸೊ ಅವರಿಬ್ಬರಿಂದನೂ ಕೂಡ ಸಿನಿಮಾ ಫೇಮಸ್ ಆಗಿದೆ ಅಂತಂದರೆ ತಪ್ಪಾಗಲ್ಲ. ಟ್ರೈಲರ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ಮತ್ತು ಒಳ್ಳೊಳ್ಳೆ ರಿವ್ಯೂ ಪಡ್ಕೊಂಡಿತ್ತು. ರಮ್ಯಾ ಅವರಾಗಿರಬಹುದು, ಧ್ರುವ ಸರ್ಜಾ ಅವರಾಗಿರಬಹುದು, ರಾಣಾ ದಗುಬಾಟಿ ಆಗಿರಬಹುದು, ಎಲ್ಲರೂ ಕೂಡ ಸಿನಿಮಾ ಅಂದರೆ ಟ್ರೈಲರ್ ಚೆನ್ನಾಗಿದೆ, ಸಾಂಗ್ ಚೆನ್ನಾಗಿದೆ, ಸಿನಿಮಾ ನೋಡಿ ಅಂತ ಹೇಳಿದ್ರು. ಅವರು ಕೂಡ ಒಳ್ಳೆ ರಿವ್ಯೂನ ಕೊಟ್ಟಿದ್ರು. ಓಕೆ, ಸಿನಿಮಾದಲ್ಲಿ ಏನಿದೆ, ಯಾಕೆ ಸಿನಿಮಾವನ್ನು ನೋಡಬೇಕು, ಸಿನಿಮಾ ಯಾವ ರೀತಿಯ ರಿವ್ಯೂಗಳನ್ನು ಜನತೆಯಿಂದ ಪಡ್ಕೊಳ್ತಾ ಇದೆ ಅದನ್ನು ನಾವು ನೋಡ್ತಾ ಹೋಗೋದಾದರೆ, ಈ ಸಿನಿಮಾವನ್ನು ನಿರ್ದೇಶನ ಮಾಡಿರುವಂಥವ್ರು ಆಯುಷ್ ಪಪ್ಪಿ ಅಂತ. ಇವರು ಕೂಡ ಅಪ್ಪಟ ಉತ್ತರ ಕರ್ನಾಟಕದವರು. ಸೊ ಒಂದೇ ಒಂದು ಡೈಲಾಗ್ ಇಡೀ ಕರ್ನಾಟಕದಲ್ಲಿ ಹೇಳುವಂಥದ್ದು ಎಲ್ಲರೂ ಕೂಡ. ಸಿನಿಮಾ ಅಂತ ಬಂದಾಗ ಬರೀ ಈ ಸೈಡ್ ಸಿನಿಮಾ ಮಾತ್ರ ಬರುತ್ತೆ, ದಕ್ಷಿಣ ಕನ್ನಡದ ಸಿನಿಮಾ ಮಾತ್ರ ಬರುತ್ತೆ. ಉತ್ತರ ಕರ್ನಾಟಕದ ಸಿನಿಮಾ ಅಂತ ಬಂದಾಗ ತುಂಬ ರೇರು, ಹೆಚ್ಚಾಗಿ ಸಿನಿಮಾ ಏನು ಬರೋದಿಲ್ಲ ಅಂತ ಒಂದಷ್ಟು ಜನ ಹೇಳ್ತಾರೆ. ಬಟ್ ಅದನ್ನು ಪ್ರೂವ್ ಮಾಡೋಕ್ಕೋಸ್ಕರ ಈ ಒಂದು ಸಿನಿಮಾ ಮಾಡಿರುವಂಥದ್ದು ಆಯುಷ್ ಮಲ್ಲಿ ಅವರು. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಅವರಿಬ್ಬರು ಆ್ಯಕ್ಟಿಂಗ್ ಮಾತ್ರ, ಜಗದೀಶ್ ಮತ್ತು ಆದಿತ್ಯ ಅವ್ರ ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿದೆ. ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಕೂಡ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂದರೆ ಸಿನಿಮಾದ ಸ್ಟೋರಿ ಲೈನ್ ಏನು ಅಂತ ನೋಡೋದಾದರೆ, ದೂರ ಅಂದರೆ ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ ಬಂದಿರ್ತಾರೆ. ಬೆಂಗಳೂರು ಜೀವನ ಹೇಗಿದೆ ಅಂದರೆ, ಶ್ರೀಮಂತರು ಮಾತ್ರ ಬೆಂಗಳೂರಲ್ಲಿ ಇರೋಕ್ಕೆ ಸಾಧ್ಯ ಅನ್ನೋ ಈ ಕಾಲದಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದವರು ಹೇಗೆ ತಮ್ಮ ಜೀವನವನ್ನು ಕಟ್ಕೊಳ್ತಾರೆ. ಜೊತೆಗೆ ಪಪ್ಪಿ ಬೇರೆ ಸಿಗುತ್ತೆ. ಆ ಪಪ್ಪಿ ಜೊತೆಗೆ ಸಿನಿಮಾ ಫುಲ್ ಸಾಗುತ್ತೆ. ತುಂಬಾ ಚೆನ್ನಾಗಿದೆ ಸ್ಟೋರಿ ಲೈನ್ ಕೂಡ. ಅಂದರೆ ಬೆಂಗಳೂರು ಅನ್ನೋದು ಕೆಲಸ ಇಲ್ದಲೇ ಬಂದವ್ರಿಗೆ ಯಾವತ್ತೂ ಮೋಸ ಮಾಡಿಲ್ಲ ಬೆಂಗಳೂರು. ಅಂತಹ ಬೆಂಗಳೂರಿಗೆ ಬಂದು ಯಾವ ರೀತಿ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ ಅನ್ನೋದೇ ಈ ಸ್ಟೋರಿ ಲೈನ್ ಆಗಿದೆ. ಹೆಚ್ಚಾಗಿ ಆ ಒಂದು ಪಪ್ಪಿ ಆ್ಯಕ್ಟಿಂಗು ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲರೂ ಕೂಡ ಪಪ್ಪಿಗೂ ಕೂಡ ಮನಸೋಲ್ಬಹುದು, ಆ ರೀತಿ ಒಂದು ಆ್ಯಕ್ಟಿಂಗು ಪಪ್ಪಿ ಕೂಡ ಮಾಡಿದೆ. ಅವರಿಬ್ಬರ ನಡುವೆ ಆ ಒಂದು ಬಾಂಡಿಂಗ್ ಇದೆಯಲ್ಲ, ಜಗದೀಶ್ ಹಾಗೂ ಒಂದು ಪಪ್ಪಿ ಮಧ್ಯ ಬಾಂಡಿಂಗ್ ಮಾತ್ರ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಕಂಪ್ಲೀಟ್ ಸಿನಿಮಾದಲ್ಲಿ. ಸಿನಿಮಾ ನೋಡಿದವರು ಕೂಡ ಹೇಳ್ತಾ ಇರೋದು ಅದು ಒಂದೇ ಮಾತು, ಅವರಿಬ್ಬರು ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಯಾವ ರೀತಿ ಟ್ರೈನ್ ಅಪ್ ಮಾಡಿದ್ರಿ ಅವರಿಗೆ ಅಂತ ಹೇಳ್ತಾ ಇರೋದು. ಬಟ್ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅಂದರೆ ಉತ್ತರ ಕರ್ನಾಟಕ ಭಾಷೆ ಆಗಿರೋದ್ರಿಂದ ಅವ್ರ ಆ್ಯಕ್ಟಿಂಗ್ ನ್ಯಾಚುರಲ್ ಆಗಿ ಇದರಲ್ಲಿ ಮೂಡ್ ಬಂದಿರುವಂಥದ್ದನ್ನ ನಾವು ನೋಡಬಹುದು. ರಮ್ಯಾ ಅವರಿಬ್ಬರಿಗೆ ಸೈಕಲನ್ನು ಕೊಡಿಸಿದ್ದಾರೆ. ಇದು ಕೂಡ ಸಂತೋಷದ ವಿಷಯನೇ. ಈ ಹಿಂದೆ ಅವರು ಟ್ರೈಲರ್ ನೋಡಿದಂತಹ ಸಂದರ್ಭದಲ್ಲಿ ಧ್ರುವ ಸರ್ಜಾ ಅವರಾಗಿರಬಹುದು, ಮೋಹಕ ತಾರೆ ರಮ್ಯಾ ಅವರಾಗಿರಬಹುದು, ತುಂಬ ಚೆನ್ನಾಗಿದೆ ಟ್ರೈಲರು, ಸಿನಿಮಾ ನಾವು ಹೋಪ್ ಇಟ್ಕೊತೀವಿ ಚೆನ್ನಾಗಿರುತ್ತೆ ಅಂತ ಈ ಒಂದು ಮಾತುಗಳನ್ನ ಹೇಳಿದ್ರು. ಅದೇ ರೀತಿ ಸಿನಿಮಾ ಅಂತೂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಉತ್ತರ ಕರ್ನಾಟಕ ಕಲಾವಿದರು ಯಾವ ರೀತಿ ಅವರ ಒಂದು ಆ್ಯಕ್ಟಿಂಗ್ ಆಗಿರಬಹುದು, ಆ ಸಿನಿಮಾದಲ್ಲಿ ಅವರು ಯಾವ ರೀತಿ ಡೈಲಾಗ್ನ ಡೆಲಿವರಿ ಮಾಡ್ತಾರೆ ಅನ್ನೋದು ಅದು ಎಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಚಿಕ್ಕ ಮಕ್ಕಳು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಕಷ್ಟದ್ದು ಕೂಡ ಇರುತ್ತೆ ಡೈಲಾಗು. ಅದನ್ನು ಯಾವ ರೀತಿ ಅವರು ಹೇಳಿದ್ದಾರೆ ಅನ್ನೋದು ಕೂಡ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಎಲ್ಲೂ ಕೂಡ ಬೋರಿಂಗ್ ಆಗುತ್ತೆ ಸಿನಿಮಾ ಅನ್ನೋದೇನೂ ಇಲ್ಲ. ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ, ಎಂಟರ್ಟೈನ್ಮೆಂಟ್ ಇದೆ. ಜನಕ್ಕೆ ಈಗ ಬೇಕಾಗಿರೋದು ಎಂಟರ್ಟೈನ್ಮೆಂಟು ಜೊತೆಗೆ ಒಂದೊಳ್ಳೆ ಸಂದೇಶ ಇರುವಂತಹ ಸಿನಿಮಾ. ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ. ಒಂದಷ್ಟು ಸಿನಿಮಾ ಒಳ್ಳೆಯ ರಿವ್ಯೂಸನ್ನು ಪಡ್ಕೊಂಡ್ರೆ, ಇನ್ನೊಂದಷ್ಟು ಸಿನಿಮಾ ಓಕೆ ಆಬ್ವಿಯಸ್ಲಿ ಇದ್ದೇ ಇರ್ತಾರಲ್ವಾ ನೆಗೆಟಿವ್ ಮಾತಾಡೋರು, ಅಂಥವ್ರು ಕೂಡ ಇರ್ತಾರೆ. ಸೊ ಅದೇ ರೀತಿ ಈ ಸಿನಿಮಾವು ಕೂಡ ಎಲ್ಲರಿಂದಲೂ ಕೂಡ 10/10 ಪಡ್ಕೊಂಡಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇದೆ. ಅವರು ಮಾತಾಡುವಂತಹ ಆ ಭಾಷೆಯಲ್ಲೇ ನಾವು ನೋಡಬಹುದು. ತುಂಬ ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ ಅಂತ ಹೇಳ್ಬೋದು. ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗೆಯೇ ಭಾಷೆ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ. ನಾರ್ಮಲ್ ಕನ್ನಡ ನಾವು ಕೇಳಿರ್ತೀವಿ, ಬಟ್ ಉತ್ತರ ಕರ್ನಾಟಕ ಕನ್ನಡ ಅಂತೂ ಸ್ಪೆಷಲ್ ಆಗಿರುತ್ತೆ, ತುಂಬ ಡಿಫ್ರೆಂಟ್ ಆಗಿರುತ್ತೆ. ಕಂಪ್ಲೀಟ್ ಸಿನಿಮಾ ಅದೇ ಭಾಷೆಯಲ್ಲಿ ಮೂಡಿ ಬಂದಿದೆ. ನಂತರ ನಾವು ನೋಡೋದಾದರೆ, ಜಗದೀಶ್ ಹಾಗೂ ಆದಿತ್ಯ ಈ ಹಿಂದೆ ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು ಅವರ ಒಂದಷ್ಟು ಕಾನ್ವರ್ಸೇಷನ್ನು, ಸಿನಿಮಾದಲ್ಲಿ ಬರುವಂಥ ಒಂದಷ್ಟು ಕಾನ್ವರ್ಸೇಷನ್ನು. ಅದೇ ರೀತಿ ಸಿನಿಮಾದಲ್ಲೂ ಕೂಡ ಟ್ರೋಲ್ ಅನ್ನೋ ರೀತಿಯೇ ಇಲ್ಲ, ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರಿಬ್ಬರು ನೋಡ್ತಾ ಹೋಗುವಂಥ ಟೈಮ್ನಲ್ಲಿ. ನಂತರ ಕೋವಿಡ್ ಟೈಮ್ನಲ್ಲಿ ಹೇಗಿತ್ತು ಅದನ್ನು ಒಂದು ಸ್ವಲ್ಪ ಕಥೆಯ ರೂಪದಲ್ಲಿ ತೋರಿಸಿದ್ದಾರೆ. ಆಮೇಲೆ ಅವರಿಬ್ಬರು ಫ್ರೆಂಡ್ಶಿಪ್ ಆಗಿರಬಹುದು, ಆ ಸ್ಕೂಲ್ ಆಗಿರಬಹುದು, ಆ ಸ್ಕೂಲಲ್ಲಿ ಟೀಚರ್ ಇದ್ದಾರಲ್ಲ ಅವರ ಆ್ಯಕ್ಟಿಂಗು ಕೂಡ ತುಂಬ ಚೆನ್ನಾಗಿದೆ. ಅದನ್ನು ಬಿಟ್ಟು ಈ
ಸಿನಿಮಾ ನಾಯಿ ಪ್ರೇಮಿಗಳಿಗೆ ತುಂಬಾನೇ ಇಷ್ಟವಾಗುತ್ತೆ. ಕಂಪ್ಲೀಟ್ ಒಂದು ಹಳ್ಳಿ ಸೊಗಡಿರುವಂತಹ ಪಕ್ಕ ಜವಾರಿ ಭಾಷೆ ಇದರಲ್ಲಿ ಇದೆ ಅಂತ ಹೇಳ್ಬೋದು. ಉತ್ತರ ಕರ್ನಾಟಕದವರು ಹಳ್ಳಿಗೆ ಬಂದ ಸಮಯದಲ್ಲಿ ಏನಾಗುತ್ತೆ, ಎಷ್ಟು ಕಷ್ಟ ಆಗುತ್ತೆ, ಬೆಂಗಳೂರಿನವರು ಹೇಗೆ ಹೊಂದ್ಕೊಳ್ತಾರೆ, ಬರೀ ಹೊಂದ್ಕೊಂಡ್ರೆ ಸಾಕಾಗುತ್ತಾ, ದುಡಿಮೆನೂ ಬೇಕಲ್ವಾ, ಅದಕ್ಕೆ ಏನು ಮಾಡ್ತಾರೆ, ಮಕ್ಕಳು ಸ್ಕೂಲ್ ಖರ್ಚು, ಅದ್ರ ಜೊತೆಗೆ ಒಂದು ಪಪ್ಪಿ ಬೇರೆ ಸಿಗುತ್ತೆ, ಆ ಪಪ್ಪಿನ ನೋಡಿಕೊಂಡು ಜೀವನ ಸಾಗಿಸ್ಕೊಂಡು ಹೇಗೆ ಇದೆಲ್ಲ. ಸೊ ಇದನ್ನು ನಾವು ಹೇಳೋಕ್ಕಿಂತ ನೀವೇ ಥಿಯೇಟರಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಿನಿಮಾ ಅಂತ ಹೇಳ್ಬೋದು. ಇನ್ನೊಂದು, ಸಿನಿಮಾನ ಯಾಕೆ ನೋಡಬೇಕು, ಸಿನಿಮಾದಲ್ಲಿ ಅಂಥದ್ದು ಏನಿದೆ. ಈಗಾಗಲೇ ನಾನು ಹೇಳಿದ್ದೀನಿ ಸಾಕಷ್ಟು ಸಿನಿಮಾ ಬಗ್ಗೆ, ನಾನೇ ಎಲ್ಲ ಹೇಳಿಬಿಟ್ರೆ ನೀವು ನೋಡೋದೇನೂ ಇರಲ್ಲ. ಸೊ ಅದು ರ್ಯಾಂಡಮ್ ಆಗಿ ನಾವು ನೋಡ್ಕೊಂಡು ಹೋದಾಗ, ನಾನು ಆಗಲೇ ಹೇಳ್ದಂಗೆ ಭಾಷೆ ತುಂಬಾ ಚೆನ್ನಾಗಿದೆ. ನಂತರ ಉತ್ತರ ಕರ್ನಾಟಕದ ಪರಿಸ್ಥಿತಿ, ಬೆಂಗಳೂರಿಗೆ ಬಂದಾಗ ಏನಾಗುತ್ತೆ ಅವರ ಪರಿಸ್ಥಿತಿ, ಆ ಚಿತ್ರಣವನ್ನೇ, ಒಂದು ಕಂಪ್ಲೀಟ್ ಚಿತ್ರಣವನ್ನೇ ಕೊಟ್ಟಿದ್ದಾರೆ. ಅದಾದಮೇಲೆ ಸ್ಟೋರಿ ಲೈನ್ ತುಂಬಾ ಚೆನ್ನಾಗಿದೆ. ಈ ಹಿಂದೆ ನಾನು ಮತ್ತು ಗುಂಡ ಅಂತ ಬಂದಿತ್ತು, ಚಾರ್ಲಿ ಅಂತ ಬಂದಿತ್ತು, ಇವೆಲ್ಲವೂ ಕೂಡ ಒಂದು ನಾಯಿಯನ್ನು ಇಟ್ಕೊಂಡು ಮಾಡಿದಂತಹ ಸಿನಿಮಾ ತುಂಬಾ ಸಖತ್ತಾಗಿ ಓಡಿತ್ತು. ಹಾಗೆ ಕಂಟೆಂಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಈ ಸಿನಿಮಾವೂ ಕೂಡ ಆ ಕಂಟೆಂಟ್ ತುಂಬ ಚೆನ್ನಾಗಿದೆ. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಂತರ ನಾಯಿಯ ಒಂದು ಆ್ಯಕ್ಟಿಂಗು, ಪಪ್ಪಿ ಆ್ಯಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ನೊಂದು ಹೇಳಲೇಬೇಕು, ಮಕ್ಕಳ ಆ್ಯಕ್ಟಿಂಗು. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗಿಂದನೂ ಅದನ್ನೇ ಹೇಳ್ಕೊಂಡು ಬಂದಿದ್ದೀನಿ, ಮಕ್ಕಳ ಆ್ಯಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಯಾಕೆಂದರೆ ಈ ಹಿಂದೆ ಟ್ರೋಲ್ ಆಗಿತ್ತು ಒಂದಷ್ಟು ಅವರ ವೀಡಿಯೋಸು, ಅದರಲ್ಲೂ ಅವ್ರು ಮಾತಾಡಿದ್ರು ಒಂದಷ್ಟು ವಿಚಾರ. ಬಟ್ ಈ ಸಿನಿಮಾದಲ್ಲಿ ಮಾತ್ರ ತುಂಬಾ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು. ಕಂಪ್ಲೀಟಾಗಿ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ನೋಡಬಹುದು, ಪ್ರತಿ ಮಕ್ಕಳಿಗೂ ತೋರಿಸ್ಬೇಕಾಗಿರುವಂತಹ ಸಿನಿಮಾ. ಅದನ್ನು ನೋಡೋದಾದರೆ ಉತ್ತರ ಕರ್ನಾಟಕದವ್ರಿಗೆ ಒಂದು ಮಾತನ್ನು ಹೇಳ್ತಾರೆ, ಭಾಷೆ ತುಂಬ ಒರಟಾಗಿರುತ್ತೆ ಆದರೆ ಅವ್ರ ಮನಸ್ಸು ಪರಿಶುದ್ಧವಾಗಿರುತ್ತೆ ಅಂತ. ಸಿನಿಮಾದಲ್ಲಿ ಅದು ಪ್ರೂವ್ ಆಗಿದೆ. ಸೊ ಸಿನಿಮಾ ಮಾತ್ರ 100/100 ಪಡ್ಕೊಂಡಿದೆ ಅಂತ ನಾನಂತೂ ಹೇಳ್ತೀನಿ. ಯಾಕೆಂದರೆ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಥಿಯೇಟರ್ನಿಂದ ಆಶೆ ಬಂದವರು ಹೇಳ್ತಿರುವಂಥದ್ದು ಒಂದೇ ಒಂದು ಮಾತು, ಸಿನಿಮಾ ತುಂಬ ಚೆನ್ನಾಗಿದೆ, ಮಕ್ಕಳಿಗೆ ತೋರಿಸ್ಬೇಕು, ಎಸ್ಪೆಷಲಿ ಮಕ್ಕಳಿಗೆ ತೋರಿಸ್ಬೇಕು ಈ ಸಿನಿಮಾನ. ಯಾಕೆಂದರೆ ಮಕ್ಕಳು ನೋಡುವಂತಹ ಮೂವಿ, ಹಾಗೆ ದೊಡ್ಡವರು ಕೂಡ ನೋಡಬಹುದು. ಪ್ರತಿಯೊಂದು ವಿಚಾರವನ್ನು ಕೂಡ ಸೂಕ್ಷ್ಮವಾಗಿ ಚರ್ಚೆ ಮಾಡಿದ್ದಾರೆ. ಓಕೆ, ಪ್ರತಿಯೊಂದು ಆ್ಯಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ನಮ್ಮ ಕನ್ನಡದ ಸಿನಿಮಾವನ್ನು ಥಿಯೇಟರಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾ ಈ ಒಂದು ಸೆಗ್ಮೆಂಟ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯಾಷನಲ್ ಟಿವಿ.